ಇನ್ನೊಂದ್ಸಲ ಯಾರಿಗಾದ್ರೂ ಏಪ್ರಿಲ್ ಫೂಲ್ ಮಾಡೋಕು ಮುಂಚೆ ಈ ವಿಡಿಯೋ ನೋಡಿ. ಪ್ರತಿ ವರ್ಷ ಏಪ್ರಿಲ್ ಫಸ್ಟ್ ಬಂದ್ರೆ ಯಾರನ್ನಾದ್ರೂ ಫೂಲ್ ಮಾಡ್ತೀರಾ ಅಥವಾ ನೀವೇ ಫೂಲ್ ಆಗ್ತೀರಾ? ಈ ಸಂಪ್ರದಾಯ ಇಡೀ ಜಗತ್ತಿನಲ್ಲಿ ಯಾಕೆ ಫೇಮಸ್ ಆಯ್ತು ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದೆಯಾ? ಇದು ಕೇವಲ ಒಂದು ಜೋಕ್ ಅಲ್ಲ, ಇದೊಂದು ದೊಡ್ಡ ಕ್ಯಾಲೆಂಡರ್ ಕನ್ಫ್ಯೂಷನ್ ಇಂದ ಶುರುವಾದ ಕತೆ. ಅಸಲಿಗೆ ಕತೆ ಶುರುವಾಗೋದು 1582ರಲ್ಲಿ ಫ್ರಾನ್ಸ್ ದೇಶದಲ್ಲಿ. ಆ ಕಾಲದಲ್ಲಿ ಇಡೀ ಜಗತ್ತು ಜೂಲಿಯನ್ ಕ್ಯಾಲೆಂಡರ್ ಅನ್ನೋ ಪದ್ಧತಿ ಫಾಲೋ ಮಾಡ್ತಿತ್ತು. ಆಗ ಹೊಸ ವರ್ಷ ಮಾರ್ಚ್ ಕೊನೆಯಲ್ಲಿ ಶುರುವಾಗಿ ಏಪ್ರಿಲ್ 1ನೇ ತಾರೀಕಿಗೆ ಹಬ್ಬದಂತೆ ಆಚರಿಸಲಾಗ್ತಿತ್ತು. ಆದ್ರೆ ಆಗಿನ ಪೋಪ್ ಗ್ರೆಗೋರಿ ಅನ್ನೋರು ಈ ಕ್ಯಾಲೆಂಡರ್ ಸರಿ ಇಲ್ಲ ಅಂತ ನಿರ್ಧರಿಸಿ ಹೊಸ ಗ್ರೆಗೋರಿಯನ್ ಕ್ಯಾಲೆಂಡರ್ ಜಾರಿಗೆ ತಂದ್ರು. ಈ ಹೊಸ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವನ್ನ ಏಪ್ರಿಲ್ ನಿಂದ ಜನವರಿ 1ಕ್ಕೆ ಶಿಫ್ಟ್ ಮಾಡಲಾಯಿತು. ಇಲ್ಲೇ ನೋಡಿ ಕತೆ ಇರೋದು. ಈಗಿನ ತರಹ ಅವತ್ತು ಇಂಟರ್ನೆಟ್, ಟಿವಿ ಅಥವಾ ವಾಟ್ಸ್ಆಪ್ ಇರಲಿಲ್ಲ. ಹಾಗಾಗಿ ಈ ಬದಲಾವಣೆಯ ವಿಷಯ ಹಳ್ಳಿಗಳಲ್ಲಿ ಇದ್ದ ಜನರಿಗೆ ತಲುಪಲೇ ಇಲ್ಲ. ಬಹಳಷ್ಟು ಜನ ಹಳೆ ಸಂಪ್ರದಾಯದಂತೆ ಏಪ್ರಿಲ್ 1ನೇ ತಾರೀಕನ್ನೇ ಹೊಸ ವರ್ಷ ಅಂತ ಆಚರಿಸ್ತಾ ಇದ್ರು. ಈ ಹೊಸ ಕ್ಯಾಲೆಂಡರ್ ಫಾಲೋ ಮಾಡ್ತಿದ್ದವರು ಹಳೆ ಪದ್ಧತಿಯಲ್ಲಿರೋದನ್ನ ನೋಡಿ ಇವರು ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ ಅಂತ ಗೇಲಿ ಮಾಡಕ್ಕೆ ಶುರು ಮಾಡಿದ್ರು. ಅವರ ಬೆನ್ನಿಗೆ ಮೀನಿನ ಚಿತ್ರ ಅಂಟಿಸಿ ಏಪ್ರಿಲ್ ಫಿಶ್ ಅಥವಾ ಏಪ್ರಿಲ್ ಫೂಲ್ಸ್ ಅಂತ ಕರೆದು ಕಾಲೆಳೆಯೋಕೆ ಶುರು ಮಾಡಿದ್ರು. ಕಾಲಕ್ರಮೇಣ ಈ ತಮಾಷೆ ಫ್ರಾನ್ಸ್ ನಿಂದ ಇಡೀ ಯುರೋಪ್ಗೆ, ಅಲ್ಲಿಂದ ಇಡೀ ಜಗತ್ತಿಗೆ ಹರಡಿತು. ಈಗ ಈ ಏಪ್ರಿಲ್ ಫೂಲ್ ಕೇವಲ ಒಂದು ತಮಾಷೆ ದಿನವಾಗಿ ಉಳಿದಿದೆ. ಸೊ ಇನ್ಮೇಲೆ ಯಾರನ್ನಾದ್ರೂ ಫೂಲ್ ಮಾಡೋಕೆ ಮುಂಚೆ ಈ ಕತೆ ನೆನಪಿರಲಿ. ಈ ಇಂಟ್ರೆಸ್ಟಿಂಗ್ ವಿಷಯನ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ತಿಳಿಸಿ. ಪೂರ್ಣಿಮಾ ಡೈರೀಸ್ ಫಾಲೋ ಮಾಡಿ.